ಒಡೆಯದಲ್ಲೂ ಕೂಡ ಒಡೆಯ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಸೊ ದರ್ಶನ್ ಅವರನ್ನು ನೆನ್ಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ಮೆಮೊರಿಗಳಿದೆ ಅವ್ರ ಬಗ್ಗೆ ಹೇಳೋದಾದರೆ, ಇನ್ನು ಬೇರೆ ನಟರುಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಆ ಎಲ್ಲ ವಿಚಾರಗಳನ್ನು ಮಾತಾಡೋದು. ನಾನು ಆಗಲೇ ನಿಮ್ಮ ಮಾತಾಡ್ತಾ ಒಂದು ಮಾತು ಹೇಳಿದೆ, ಯಾವುದೇ ವ್ಯಕ್ತಿ ಕೆಟ್ಟವನಲ್ಲ, ಸಂದರ್ಭ ಅಷ್ಟೇ ಅವನನ್ನು ಕೆಟ್ಟವನಾಗಿ ಮಾಡುತ್ತೆ ಅಂತ. ಈಗ ನಾನು ಹೇಳಿದಾಗೆ ಆ ಸಂದರ್ಭ ಹಾಗಾಗಿರ್ಬೋದು ಅಷ್ಟೇನೆ. ಈ ಕೋರ್ಟಲ್ಲಿ ಎಲ್ಲವೂ ಇರೋದ್ರಿಂದ ನಾವು ಅದನ್ನು ಮಾತಾಡೋದು ಸಮಂಜಸ ಅಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಬಟ್ ನಾನು ದರ್ಶನ್ ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಯಾರನ್ನೂ ಕೂಡ ಹೆಸರಿಟ್ಟು ಕರೆದಂಥ ಉದಾಹರಣೆ ಇಲ್ಲ. ಮತ್ತು ಶೂಟಿಂಗ್ ಸೆಟ್ಗಳಲ್ಲೂ ಅಷ್ಟೇ ತುಂಬಾ ಹೆಣ್ಮಕ್ಳು ಗೌರವಿತವಾಗಿ ನಡ್ಕೋತಾ ಇದ್ರು. ಈಗ ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಷ್ಟೇ, ಮೈಸೂರಲ್ಲೆಲ್ಲ ನಮ್ಮದು ಶೂಟಿಂಗ್ ಇರ್ತಿತ್ತು. ಅಮ್ಮ ಅನ್ನೋ ಪದ ಬಳಕೆನೇ ಅವ್ರು ಮಾಡ್ತಿದ್ರು ಬಿಟ್ಟರೆ ಯಾವತ್ತೂ ಯಾರನ್ನು ಹೆಸರಿಟ್ಟು ಕರೆದಿದ್ದು ನನಗೆ ಗೊತ್ತಿಲ್ಲ. ಸೊ ಮತ್ತು ಅವರು ಹುಟ್ಟಿದಬ್ಬಕ್ಕೂ ನಾನು ಒಂದು ಸಲ ಅವ್ರ ಮನೆಗೂ ಹೋಗಿದ್ದೆ. ಮತ್ತು ನನ್ನ ಜೊತೆಗೆ ನನ್ನ ತಮ್ಮ ತರುಣ್ ಅಂತ ಹೇಳೊಬ್ಬರು ಬಂದಿದ್ದರು. ಒಂದು ಖಡ್ಗನ ತಂದು ಕೊಟ್ಟಿರ್ತಾರೆ ಅವರು. ನಾನು ಅವ್ರ ಜೊತೆಗೆ ಹೋಗ್ತೀನಿ, ಬೆಳ್ಳಿ ಖಡ್ಗ ಅದು. ಅವನು ದರ್ಶನ್ ಅವರು ದೊಡ್ಡ ಅಭಿಮಾನಿ. ನಾನು ಒಡಿಯಾ ಸಿನಿಮಾ ಆಗ್ತಾನೆ ಮಾಡ್ತಾ ಇರ್ತೀನಿ. ಆ ಹುಡುಗ ತಂದು ಕೊಟ್ಟ ತಕ್ಷಣ ನಾನು ಹೇಳ್ತೀನಿ, ಅಣ್ಣ ಇದನ್ನು ಒಂಚೂರು ಹಾಕ್ಕೊಳ್ಳಿ ಅಂತ. ಅವ್ರು ಅದು ಸೈಜ್ ಟೈಟ್ ಇದೆಯಾ ಲೂಸ್ ಇದೆಯಾ ಏನೂ ನೋಡೋದಿಲ್ಲ. ಪಾಪ ತೆಗೆದು ಹಾಗೆ ಅದನ್ನು, ಅದು ಬೆಳ್ಳಿದ ಅಥವಾ ಅದು ಏನು ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ. ಒಂದು ವಸ್ತುನ ಕೊಟ್ಟಿದ್ದಾರೆ, ಆ ವಸ್ತುನ ನಾನು ಅವ್ರ ಮುಂದೆ ಹಾಕೊಂಡಾಗ ಅವ್ರಿಗೆ ಸಂತೋಷ ಆಗುತ್ತೆ ಅಂತ ನಮ್ಮ ಮುಂದೆನೇ ಅದಕ್ಕೆ ಕೈಗೆ ಹಾಕ್ಕೊಂಡ್ರು. ಆ ಹುಡುಗ ಎಷ್ಟೊಂದು ಸಂತೋಷ ಪಟ್ಟ ಅಂದರೆ ಆ ಥರದೊಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಆಮೇಲೆ ಯಾವತ್ತೂ ದುಡ್ಡಿಗಾಗಲಿ ಅಥವಾ ಒಂದು ಬೇರೆ ಇದಕ್ಕಾಗಲಿ ಬೆಲೆ ಕೊಟ್ಟಂಥವ್ರು ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ನಾನು ನೋಡಿರೋ ದರ್ಶನ್ ಹಾಗೆ. ಸೊ ಖಂಡಿತ ಅವ್ರ ಲೈಫಲ್ಲಿ ಏನಾಗಿದೋ ಅದು ನಮಗೂ ಒಂಥರ ಆಘಾತನೇ. ಮತ್ತು ಎಲ್ಲ ಕಲಾವಿದ್ರಿಗೂ ಅದು ಒಂದು ರೀತಿಲಿ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಲಾಸ್.